ಮದುವೆ ಸಂಭ್ರಮದಲ್ಲಿದ್ದಂತ ಅವರ ಹೃದಯಾಘಾತದಿಂದ ಸಾವನ್ನಪ್ಪಿರುವಂತ ಘಟನೆ ನಡೆದಿದೆ. ತಾಳಿ ಕಟ್ಟಿ ಆರ್ತಕ್ಷತೆ ಮುಗಿತಾ ಇದ್ದಂತೆ ಕುಸಿದು ಬಿದ್ದು ಹೃದಯಾಘಾತದಿಂದ ಸಾವನ್ನಪ್ಪಿರುವಂತ ಹೃದಯ ವಿದ್ರಾವಕ ಘಟನೆ ನಡೆದಿರುವಂಥದ್ದು. ಬಾಗಲಕೋಟೆಯ ಜಮಖಂಡಿಯಲ್ಲಿ ಈ ಘಟನೆ ನಡೆದಿದೆ. ತಾಳಿ ಕಟ್ಟಿ ರಿಸೆಪ್ಷನ್ಗೆ ನಿಂತ್ಕೊಂಡಿದ್ರಂತೆ. ಈ ಸಂದರ್ಭದಲ್ಲಿ ಆಗಿರುವಂತ ಘಟನೆ. ಪ್ರವೀಣಾ ಕುರಣಿ ಹೃದಯಾಘಾತದಿಂದ ಸಾವನ್ನಪ್ಪಿದಂತ ವರ. ಜಮಖಂಡಿಯ ನಂದೀಶ್ವರ ಕಲ್ಯಾಣ ಮಂಟಪದಲ್ಲಿ ಈ ಘಟನೆ ನಡೆದಿದೆ. ಮೂಲತಃ ಕುಂಬಾರಹಳ್ಳಿ ಗ್ರಾಮದ ಪ್ರವೀಣಾ ಕುರಣಿ ಮದುವೆ ಸಂಭ್ರಮದಲ್ಲಿದ್ದಂಥ ಮನೆಯಲ್ಲಿ ಈಗ ಸೂತಕದ ಛಾಯೆ ಮನೆ ಮಾಡಿದೆ. ತಾಳಿ ಕಟ್ಟಿದ್ದಂಥ ವರ ಆರ್ತಕ್ಷತೆಗೆ ನಿಂತಿದ್ದಂಥ ಸಂದರ್ಭದಲ್ಲಿ ಹೃದಯಾಘಾತ ಸಂಭವಿಸಿದೆ. ವಿಧಿಯಾಟ ನೋಡಿ ಎಷ್ಟು ಘೋರವಾಗಿರುತ್ತೆ ಅಂತ. ಕೆಲವರ ಲೈಫಲ್ಲಿ ಯಾವ್ಯಾವ ರೀತಿಯಾಗಿ ಆಟ ಆಡುತ್ತೆ ಈ ವಿಧಿಯಾಟ ಅನ್ನೋದು. ಮದುವೆ ಆಗಿ ಜಸ್ಟ್ ಒಂದು 2-3 ಅವರ್ಸ್ನಲ್ಲಿ ಈ ಘಟನೆ ಸಂಭವಿಸಿರುವಂಥದ್ದು. ಹೃದಯಾಘಾತದಿಂದ ಮೃತಪಡ್ತಾ ಇದ್ದಂತೆ ನವ ವಧುವಿಗೆ ಶಾಕ್. ಪ್ರವೀಣಾ ಕುರಣಿ ಮನೆಯಲ್ಲಿ ಮುಗಿಲು ಮುಟ್ಟಿದ್ದಂಥ ಆಕ್ರಂದನೆ. ಪ್ರವೀಣ್ ರಾಜ್ಯ ಸೈಕ್ಲಿಂಗ್ ಕಾರ್ಯದರ್ಶಿ ಶ್ರೀಶೈಲ ಕುರಣಿ ಅವರ ಪುತ್ರ. ಜಮಖಂಡಿ ಮನೆಯಲ್ಲಿ ದೈವದ ಅಕ್ಕಿ ಕಾಳು ಕಾರ್ಯ ನಡೆದಿತ್ತು. ಆರ್ತಕ್ಷತೆಗೆ ಕಲ್ಯಾಣ ಮಂಟಪಕ್ಕೆ ಬಂದಾಗ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಆ ದೃಶ್ಯಾವಳಿಗಳನ್ನು ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಸಂಭ್ರಮದಲ್ಲಿದ್ದಂಥ ಸಂದರ್ಭ, ಫೋಟೋ ಶೂಟ್ ಎಲ್ಲ ಆಗಿತ್ತು, ತಾಳಿನೂ ಕೂಡ ಕಟ್ಟಾಗಿತ್ತು. ರಿಸೆಪ್ಷನ್ಗೆ ನಿಂತಿದ್ದಂಥ ಸಂದರ್ಭದಲ್ಲಿ ಈ ಘಟನೆ ಸಂಭವಿಸಿದೆ. ಸಂಭ್ರಮದಲ್ಲಿದ್ದಂಥ ಕುಟುಂಬ ಈಗ ಕಣ್ಣೀರಲ್ಲಿ, ನೋವಲ್ಲಿ ಕೈ ತೊಳೆಯುವಂತಾಗಿದೆ. ಇಲ್ಲಿ ಜಗಲಿ ಮ್ಯಾಗಿನ ಅಕ್ಕಿ ಕಾಳು ಹೋಗ್ಕೊಂಡು ತಿಂದು ಅಕ್ಕಿ ಕಾಳು ಹೋಗ್ತೀವಿ ಹೋಗೋದ್ರ ಕಡೆ ನನಗೆ ತಿರುಗಿ ಬಂದಂಗೆ ಆಗ್ಲತ್ತೈತಿ. ನೀರು ಕೊಡತ್ತಂದ ನೀರು ತಂದು ನೀರು ಕುಡಿಸೋಳಗೆ ಒಟ್ಟಾಗ ಇದನ್ನ ಆಗ್ಬಿಟ್ಟು ಏನು ಮಾತಾಡೋಲ್ಲದ ಏನೂ ಇಲ್ಲ. ಅವ್ರ ಮನ್ಯಾನ ಅವ್ರ ಕಷ್ಟ ನೋಡುದು ಇದನ್ನ ಮಾಡೋದು. ಸರ್ ಏನು ಮಾತಾಡ್ಬೇಕು ಅಂತ ತಿಳಿಲಾರ್ದಂಗೆ ನಮಗನ್ಕ ತಿಕ್ಕ ತೋರಿಸ್ಲಾರ್ದಂಗೆ ಆಗಿತ್ತು. 2-3 ಸತ್ತು ಓಡಾಡಿದ್ದೀವಿ. ಏನು ಇದನ್ನ ಮಾಡ್ಬೇಕು. ಅವ್ರು ಸರ್ ಏನು ಬೇಕಾದ್ ಮಾಡಿರಪ್ಪ, ಚೆಂದಾಗಿ ನಿಂತು ಮಾಡಿರಿ ಅಂತೇಳಿ ಎಲ್ಲ ಊರನ್ನ ಕರೆಸಿ ದವಿಗೆ ಕೈಯಾಗ ಕೊಟ್ಟಿದ್ರಿಂದ ಭಾಳ ವ್ಯವಸ್ಥೆ ಮಾಡಿದ್ರು. ಆದರೂ ಇಂಥ ಘಟನೆ ಆಗಬಾರ್ದಾಗಿತ್ತು. ಜೀವನದಾಗ ಇಂಥ ಘಟನೆ ಯಾರಿಗೂ ಆಗಬಾರ್ದು. ನಮ್ಗೆ ಅಟ್ಟು ಕೆಟ್ಟ ಹೇಳಾರ್ದಂಗೆ ಆಗೈತಿ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ, ಹೇಗಾಯ್ತು, ಏನು ಎತ್ತ ಅನ್ನೋದ್ರ ಬಗ್ಗೆ? ಪೃಥ್ವಿರಾಜ್, ಇದೊಂದು ನಿಜಕ್ಕೂ ಹೃದಯ ವಿದ್ರಾವಕ ಘಟನೆ ಅಂತ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಮದುವೆ ಸಂಭ್ರಮದಲ್ಲಿದ್ದಂತಹ ಕುಟುಂಬಕ್ಕೆ ಇದೀಗ ಬರಸಿಡಿಲು ಬಡದಂತಾಗಿದೆ. ಬೆಳಗ್ಗೆ ಅಷ್ಟೇ ಮದುವೆ ಮಾಡ್ಬೇಕು ಅನ್ನೋಂತಹ ಸಂಭ್ರಮದಲ್ಲಿ ಮನೆಯಲ್ಲಿ, ಅಂದ್ರೆ ಈ ಕಡೆ ಉತ್ತರ ಕರ್ನಾಟಕ ಭಾಗದಲ್ಲಿ ದೇವರ ಜಗಲಿಯ ಮೇಲೆ ಅಥವಾ ದೇವಸ್ಥಾನದ ಒಳಗಡೆ ಮೊದಲಿಗೆ ಒಂದು ದೈವದ ಅಕ್ಕಿ ಕಾಳು ಅಂತ ಹೇಳಿ ಕರೀತಾರೆ. ಆ ರೀತಿಯಾಗಿ ತಾಳಿನ ಕಟ್ಟಿಸ್ತಾರೆ. ಅದಾದ ಬಳಿಕ ಕಲ್ಯಾಣ ಮಂಟಪಕ್ಕೆ ಕರ್ಕೊಂಡು ಬಂದು ಅಲ್ಲಿ ಜನರ ಮುಂದೆ ಹಾರವನ್ನ ಬದಲಾಯಿಸಿ ಅಕ್ಕಿ ಕಾಳು ಹಾಕುವಂತದ್ದು ಒಂದು ಪದ್ಧತಿ ಇರುತ್ತೆ. ಅದೇ ರೀತಿಯಾಗಿ ಈ ಒಂದು ಪ್ರವೀಣ್ ಕುರ್ನಿ ಅವರ ಕುಟುಂಬದಲ್ಲಿ ಇವತ್ತು ಬೆಳಿಗ್ಗೆ ದೈವದ ಅಕ್ಕಿ ಕಾಳು ಮುಗಿಸ್ಕೊಂಡು ಇನ್ನೇನು ಕಲ್ಯಾಣ ಮಂಟಪಕ್ಕೆ ಬಂದು ಅಲ್ಲಿ ಅಕ್ಕಿ ಕಾಳು ದೈವ ಅಂದ್ರೆ ಜನರ ಮಧ್ಯಭಾಗದಲ್ಲಿ ಅಕ್ಕಿ ಕಾಳನ್ನು ಹಾಕುವಂತ ಸಂದರ್ಭದಲ್ಲಿ ಏಕಾಏಕಿಯಾಗಿ ತಾಳಿ ಕಟ್ಟಿದ ಕೆಲವೇ ನಿಮಿಷಗಳಲ್ಲಿ, ಸುಮಾರು 10-15 ನಿಮಿಷಗಳಲ್ಲಿಯೇ ಈ ಒಂದು ಯುವಕನಿಗೆ ಹೃದಯಾಘಾತ ಸಂಭವಿಸುವಂತದ್ದು. ಯಾವುದೇ ರೀತಿಯಂತ ಏನು ಆತನಿಗೆ ಮುನ್ಸೂಚನೆಯನ್ನು ಕೂಡ ಯಾವುದೇ ರೀತಿಯ ಸಮಸ್ಯೆ ಇರುವಂತದ್ದು ಕೂಡ ಅವನಿಗೆ ಏನು ಕಂಡು ಬಂದಿಲ್ಲ. 2-3 ದಿನಗಳಿಂದ ನಿರಂತರವಾಗಿ ಮದುವೆ ಕಾರ್ಯಕ್ರಮಗಳಲ್ಲಿ ಇಡೀ ಕುಟುಂಬದ ಜೊತೆಗೆ ಆತನು ಕೂಡ ಆರಾಮಾಗೇ ಇದ್ದ. ಏಕಾಏಕಿಯಾಗಿ ಇವತ್ತು ತಾಳಿ ಕಟ್ಟಿದ ಬಳಿಕ ಒಂದು 15 ನಿಮಿಷದಲ್ಲಿ ಕಲ್ಯಾಣ ಮಂಟಪಕ್ಕೆ ಆಗಮಿಸಿದ ಮೇಲೆ ಹೃದಯಾಘಾತ ಆಗಿರುವಂತದ್ದು. ಈಗ ಸದ್ಯಕ್ಕೆ ಈ ಒಂದು ಕುಟುಂಬ ಕೂಡ ದುಃಖದ ಮಡುವಿನಲ್ಲಿ ಇರುವಂತದ್ದು. ಯಾಕಂತಂದ್ರೆ ಮದುವೆ ಇನ್ನೇನು ಮುಗೀತು, ಇನ್ನೊಂದು 2 ಗಂಟೆ ಆಗಿದ್ರೆ ಎಲ್ಲ ಸಂಭ್ರಮ ಕೂಡ ಇರ್ತಿತ್ತು. ಆದ್ರೆ ಏಕಾಏಕಿಯಾಗಿ ಈ ರೀತಿ ಆಗಿರೋದ್ರಿಂದಾಗಿ ಈಗ ಇಡೀ ಕುಟುಂಬಸ್ಥರು ಕಣ್ಣೀರಿಡ್ತಾ ಇದ್ದಾರೆ. ಆತನ ಅಂತ್ಯ ಸಂಸ್ಕಾರ ನಡೆಯುವಂತದ್ದು ಎಲ್ಲೂ ಕೂಡ ನಡೀತಾ ಇದೆ. ಪೃಥ್ವಿರಾಜ್, ಆ ಹುಡುಗಿ ಮದುವೆ ಆದಂಥವರೆಲ್ಲ ಅಲ್ಲೇ ಇದ್ದಾರಾ ಎಲ್ಲ ಈ ಸಂದರ್ಭದಲ್ಲಿ, ಆ ಕುಟುಂಬದವರೆಲ್ಲ ಕೂಡ? ಬಿಕಾಸ್ ಇಂಥ ಟೈಮ್ನಲ್ಲಿ ಕೆಲವೊಂದು ಕೇಳಬಾರ್ದು, ಆದರೂ ಕೂಡ ಹುಡುಗಿ ಮೇಲೆ ತಾಕುವಂಥದ್ದು, ಅವ್ರ ಮೇಲೆ ಆರೋಪ ಮಾಡುವಂಥದ್ದು, ಪಾಪ ಆಕೆ ಮೇಲೆ ದೂಷಿಸುವಂಥದ್ದು, ಆ ಥರದ್ದೆಲ್ಲ ಆಗ್ಬಿಡುತ್ತೆ ಈ ರೀತಿಯಾಗಿ ವಿಧಿಯಾಟ ಆದಂಥ ಸಂದರ್ಭದಲ್ಲಿ. ನಿಜಕ್ಕೂ ಪೃಥ್ವಿರಾಜ್, ಅಂತ ಘಟನೆಗಳನ್ನು ಕೂಡ ನಾವು ನೋಡಿರ್ತೀವಿ. ಆದ್ರೆ ಸದ್ಯಕ್ಕೆ ಈ ಒಂದು ಈ ಮಾಹಿತಿಯ ಪ್ರಕಾರ ಏನು ಯುವಕ ಪ್ರವೀಣ್ ಇದ್ದಾನೆ, ಈತ ತನ್ನ ಸೋದರ ಮಾವನ ಮಗಳನ್ನೇ ವರಿಸಿದ್ದ. ಆತನನ್ನೇ ಇವನ ಜೊತೆಗೆ ಮದುವೆ ಮಾಡಲಾಗಿತ್ತು. ಹಿಂಗಾಗಿನೇ ಎಲ್ಲರೂ ಹಳೆಯ ಸಂಬಂಧಿಕರು ಮತ್ತೆ ಎಲ್ಲರೂ ಕೂಡ ಆಗಿರೋದ್ರಿಂದಾಗಿ ಸಹಜವಾಗಿ ಅಂತಹ ಯಾವುದೋ ರೀತಿಯಂತ ಪರಿಸ್ಥಿತಿ ಇಲ್ಲಿ ಎದುರಾಗಿಲ್ಲ. ಸದ್ಯಕ್ಕೆ ಎಲ್ಲರೂ ಕೂಡ ಅಲ್ಲೇ ಇರುವಂತದ್ದು. ಹೀಗಾಗಿನೇ ಈಗಾಗಲೇ ಯುವಕನ ಒಂದು ಅಂತ್ಯ ಸಂಸ್ಕಾರವನ್ನ ಮಾಡೋದಕ್ಕೆ ಕುಟುಂಬಸ್ಥರು ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡು ಮುಂದಿನ ಕೆಲಸಗಳನ್ನ ಮಾಡ್ತಾ ಇರುವಂತದ್ದು. ಏನಾದ್ರೂ ಹಾರ್ಟ್ ಪ್ರಾಬ್ಲಮ್ ಇತ್ತಂತ ಈ ಮುಂಚೆ ಏನಾದರೂ ತೋರಿಸ್ಕೊಂಡಿದ್ರಂತ, ಅಥವಾ ಇದೇ ಫಸ್ಟ್ ಟೈಮೇ ಆಗ್ಬಿಟ್ಟು ಈ ತರ ಹಾರ್ಟ್ ಅಟ್ಯಾಕ್ ಆಗಿ ಸಾವನ್ನಪ್ಪಿದ?
ಪೃಥ್ವಿರಾಜ್ ಈ ಸದ್ಯಕ್ಕೆ ತಿಳಿದಿರುವಂತಹ ಮಾಹಿತಿ ಪ್ರಕಾರ ಈ ಒಂದು ಪ್ರವೀಣ್ ಅನ್ನೋನಿಗೆ ಆತನಿಗೆ 24 ವರ್ಷ ಮಾತ್ರ. ಆತ ಒಂದು ಬ್ಯಾಂಕ್ ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ. ಯಾವುದೇ ರೀತಿಯಾದಂತಹ ಒತ್ತಡದ ಬದುಕಾಗ್ಲಿ ಮತ್ತೊಂದಾಗ್ಲಿ ಆತನಿಗೆ ಏನು ಇರ್ಲಿಲ್ಲ. ಅದ್ರ ಜೊತೆಗೆ ಆರೋಗ್ಯವಾಗಿನೂ ಕೂಡ ಇದ್ದ ಅನ್ನುವಂತಹ ಮಾಹಿತಿಯನ್ನ ಈಗಷ್ಟೇ ನಮ್ಮ ಜೊತೆಗೆ ಅವರ ಸಂಬಂಧಿಕರು ಮಾತನಾಡ್ತಿರೋ ಸಂದರ್ಭದಲ್ಲಿ ಒಂದಿಷ್ಟು ಮಾಹಿತಿಗಳನ್ನ ಹಂಚ್ಕೊಂಡ್ರು. ಈ ಹುಡುಗನಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇರಲಿಲ್ಲ, ಯಾವುದೇ ಆರೋಗ್ಯ ತೊಂದರೆಗಳಿರ್ಲಿಲ್ಲ, ಆರಾಮಾಗಿ ಇದ್ದ. ಏಕಾಏಕಿಯಾಗಿ ಈ ರೀತಿಯಾಗಿರೋದು ನಮಗೂ ಕೂಡ ದಿಗಿಲು ಬಿಡದಂತೆ ಆಗಿದೆ ಅನ್ನುವಂತಹ ಮಾತುಗಳನ್ನ ಅವ್ರ ಕುಟುಂಬಸ್ಥರು ಹಂಚ್ಕೊಳ್ತಾ ಇದ್ದುವಂಥದ್ದು. ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ. ಅವರ ಕುಟುಂಬಸ್ಥರ ಆಕರಂದನ ಮುಗಿಲು ಮುಟ್ಟಿದೆ. ಸೋದರ ಮಾವನ ಮಗಳನ್ನೇ ವರಿಸಿರುವಂಥದ್ದು. 24 ವರ್ಷ ಅಷ್ಟೇ. ಇಲ್ಲಿ ಮದುವೆ ಎಲ್ಲ ಆಗಿತ್ತು, ಆರ್ತಕ್ಷತೆಗೆ ನಿಂತ್ಕೊಂಡಿದ್ದಂಥ ಸಂದರ್ಭದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಸಾವು ಹೇಗೆ, ಯಾವಾಗ, ಎಲ್ಲಿ ಬರುತ್ತೆ ಅಂತ ಯಾರು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ, ಮತ್ತು ವಿಧಿಯಾಟ ಎಷ್ಟು ಭೀಕರವಾಗಿರುತ್ತೆ ಅನ್ನುವಂಥದ್ದಕ್ಕೆ ಈ ಒಂದು ಪ್ರಕರಣ ಕೂಡ ಒಂದು ಬೆಸ್ಟ್ ಎಕ್ಸಾಂಪಲ್. 24 ವರ್ಷಕ್ಕೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾನೆ. ಇನ್ನೇನು ಹೊಸದಾಗಿ ಜೀವನ, ಹೊಸ ಇನ್ನಿಂಗ್ಸ್ ಶುರು ಮಾಡಬೇಕಾಗಿತ್ತು. ಮದುವೆ ಆಗಿ ಹೊಸ ಜೀವನವನ್ನು ಕಂಡ್ಕೊಳ್ಬೇಕಾಗಿತ್ತು ಇಬ್ಬರು ಕೂಡ. ಸಂಸಾರದ ನೊಗ ಹೊತ್ತಿದ್ದಂಥ 2 ಗಂಟೆಯಲ್ಲೇ ಈ ರೀತಿಯಾದಂಥ ದಾರುಣ ಘಟನೆ ನಡೆದಿದೆ. ಪ್ರವೀಣ್ ಸಾವನ್ನಪ್ಪಿರುವಂಥ ಯುವಕ. ಮದುವೆ ಮನೆ ಅಂದರೆ ಯಾವ ರೀತಿಯಾಗಿ ಸಂಭ್ರಮ ಇರುತ್ತೆ, ಎಲ್ಲ ನೆಂಟರುಗಳೆಲ್ಲ ಸೇರ್ಕೊಂಡಿರ್ತಾರೆ. ಅಂತ ದುರಂತ ನೋಡಿ, ಅವರೆಲ್ಲ ಇವರ ಆರ್ತಕ್ಷತೆಗೆ, ಮದುವೆಗೆ ಅಕ್ಷತೆ ಕಾಳನ್ನು ಹಾಕ್ತಾ ಇದ್ದಂಥವ್ರು ಈಗ ಆತನ ಮೃತದೇಹಕ್ಕೆ ಹಾಕಬೇಕಾಗಿದೆ. ಅಂತ ವಿಪರ್ಯಾಸ. ಎಲ್ಲ ಸಂಭ್ರಮದಲ್ಲಿ ಬಂದಿದ್ದಂಥವರು ಆ ಕುಟುಂಬದಲ್ಲಿ ಹೊಸ ಒಂದು ಚೈತನ್ಯ, ಹೊಸದಾದಂಥ ಒಂದು ಜೀವನ ಕೂಡ ಆತನದ್ದು ಆರಂಭ ಆಗ್ತಾ ಇದ್ದಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಖುಷಿಯಂತೂ ಮನೆ ಮಾಡಿರುತ್ತೆ. ಮದುವೆ ಅಂತ ಬಂದಾಗ ಎಲ್ರಿಗೂ ಒಂಥರ ಹಬ್ಬದ ವಾತಾವರಣ ಮನೆಗಳಲ್ಲಿ. ಈ ಹಬ್ಬದ ವಾತಾವರಣವೇ ಸಮಾಧಿ ಆಗೋಗ್ಬಿಡ್ತು, ಸ್ಮಶಾನದಂತಾಗಿದೆ ಈಗ ಮನೆ. ಅವರ ಮನೆಯಲ್ಲಿ ಪ್ರವೀಣ್ ಸಾವನ್ನಪ್ಪುವ ಮುಖಾಂತರ, ಅದರಲ್ಲೂ ಈ ಚಿಕ್ಕ ವಯಸ್ಸಿಗೆ ಸಾವನ್ನಪ್ಪದಂಥ ಹಿನ್ನೆಲೆಯಲ್ಲಿ ದೊಡ್ಡ ಆಘಾತ ಇದು. ಏನೋ ವಯಸ್ಸಾಗಿದೆಯಪ್ಪ, ಒಂದು 60, 65, 70 ವರ್ಷ ಆಗ್ಬಿಟ್ಟಿದೆ, ಹೃದಯಾಘಾತ ಆಗಿದೆ, ಸಾವನ್ನಪ್ಪಿದ್ದಾರೆ, ಜೀವನ ಎಲ್ಲ ನೋಡಿದ್ದಾರೆ ಅಂದರೆ ಒಂದು ಅರ್ಥ. ಈಗಷ್ಟೇ ಜೀವನನ ನೋಡ್ತಾ ಇದ್ದ, ತನ್ನ ಜೀವನನ ಕಟ್ಕೊಳ್ತಾ ಇದ್ದ, ಇಂಥ ಸಂದರ್ಭದಲ್ಲಿ ಸಾವನ್ನಪ್ಪಿರುವಂಥದ್ದು. ತಂದೆ ತಾಯಿಗೆ ಹೇಗಾಗಿರೋಣ. ಮದುವೆ ಅನ್ನೋದು ಸಾಕಷ್ಟು ತಿಂಗಳಿಂದ ಸಿದ್ಧತೆ ಮಾಡಿಕೊಂಡು, ಊರವ್ರಿಗೆಲ್ಲ ಹೇಳ್ಕೊಂಡು, ನೆಂಟರಿಗೆಲ್ಲ ಹೇಳ್ಕೊಂಡು, ಎಲ್ಲರೂ ಕೂಡ ಬಂದಿದ್ದಂಥ ಸಂದರ್ಭ ನೋಡಿ. ಅಲ್ಲಿ ಬಂದಿದ್ದಂಥವ್ರೆಲ್ಲರೂ ಇವರ ಮಾಂಗಲ್ಯ ಧಾರಣೆಗೆ ಅಕ್ಷತೆಯನ್ನು ಹಾಕ್ಲಿಕ್ಕೆ ಬಂದಿದ್ದಂಥವ್ರು. ಆದರೆ ಈಗ ಆತನ ಮೃತದೇಹಕ್ಕೆ ಅಕ್ಷತೆಯನ್ನು ಹಾಕಬೇಕಾಗಿದೆ, ಅಕ್ಕಿಯನ್ನು ಹಾಕಬೇಕಾಗಿದೆ.